ಇನ್ನು ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನಿಂದ ಗೆದ್ದು ಬಂದಂತ ಲಕ್ಷ್ಮಣ್ ಸವದಿಗೆ ಇದೀಗ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನದ ಯೋಗ ಒದಗಿ ಬರುವ ಸಾಧ್ಯತೆಗಳಿದೆ. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಬೆಳಗಾವಿಯ ದೈತ್ಯ ನಾಯಕನಿಗೆ ಹೈ ಪ್ರೊಫೈಲ್ ಆಫರ್ ಸಿಗಬಹುದು. ಲಿಂಗಾಯತ ಮತ ಬ್ಯಾಂಕ್ ಭದ್ರಪಡಿಸೋದಕ್ಕೆ ಸವದಿಗೆ ರೆಡ್ ಕಾರ್ಪೆಟ್ ಅನ್ನ ಹೈಕಮಾಂಡ್ ಹಾಕುವ ಸಾಧ್ಯತೆಗಳಿದೆ. ಕೈ ಹಿಡಿದಿದ್ದ ಆಪ್ತ ವಲಯದ ನಾಯಕನಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಡಿಕೆಶಿ ಕ್ಯಾಬಿನೆಟ್ನಲ್ಲಿ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಬೆಳಗಾವಿಯ ದೈತ್ಯ ನಾಯಕ ಹೈ ಪ್ರೊಫೈಲ್ ಆಫರ್ ಇದೆ ಅವರಿಗೆ. ಲಿಂಗಾಯತ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಬೇಕು ಅಥಣಿ ಭಾಗದಲ್ಲಿ ಅಂತಂದಾಗ ಸವದಿಗೆ ರೆಡ್ ಕಾರ್ಪೆಟ್ ಅನ್ನ ಹೈಕಮಾಂಡ್ ಹಾಕಿದೆ. ಆ ಮೂಲಕ ಸವದಿಯವರನ್ನ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ದೆ ಆದ್ರೆ ಅಥವಾ ಕ್ಯಾಬಿನೆಟ್ನಲ್ಲಿ ಅವ್ರನ್ನ ಇನ್ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಆ ಭಾಗದಲ್ಲಿ ಕಾಂಗ್ರೆಸ್ ಭದ್ರಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಲಿಂಗಾಯತ ಮತ ಬ್ಯಾಂಕ್ ಅಂತಂದಾಗ ಒಂದ್ ಕಡೆ ಬಿಜೆಪಿ ವೋಟ್ಗಳವು ಅನ್ನುವಂಥ ಮಾತುಗಳು ಕೂಡ ಓಡಾಡ್ತಾ ಇತ್ತು. ಅದೆಲ್ಲವೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹುಸಿಯಾಗಿದ್ದುಂಟು. ಮತ್ತು ಮುಂಬರುವಂಥ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಬರುವಂತಹ ವೋಟ್ಗಳು, ಲಿಂಗಾಯತ ವೋಟ್ಗಳು ಯಾವುದೇ ಕಾರಣಕ್ಕೂ ಚದರಬಾರದು, ಅಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗಟ್ಟಿಯಾಗಿ ನೆಲೆಯೂರಬೇಕು ಅಂತಂದ್ರೆ ಅಥಣಿಯ ಶಾಸಕರಾದ ಕಾಂಗ್ರೆಸ್ ಶಾಸಕರಾದ ಲಕ್ಷ್ಮಣ್ ಸವದಿ ಅವರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಲಿಂಗಾಯತ ವೋಟ್ಗಳನ್ನ ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಮುಂಬರುವಂತಹ ಚುನಾವಣೆಯಲ್ಲಿ ಸಹಕಾರಿಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ ಡಿಕೆಶಿ ಅವರಿಗೆ. ಹಾಗಾಗಿ ಅವ್ರನ್ನ ಕ್ಯಾಬಿನೆಟ್ಗೆ ಎಳೆದು ತರುವ ಅಥವಾ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ.